ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಖಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಚಾಕ್ಲೇಟ್ ಕೇಕ್ ರೆಸಿಪಿನ ಮಾಡ್ತಾ ಇದ್ದೀನಿ. ಮೊಟ್ಟೆನ ಬಳಸದೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಆಗಿ ಈ ಕೇಕ್ನ ನಾವು ಮಾಡ್ಕೊಳ್ಬೋದು. ಓವನ್ ಇಲ್ಲದೇ ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಮನೆಯಲ್ಲೇನೆ ಈ ಕೇಕ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಹಾಗೆ ಸಖಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಕೇಕ್ ಮಾಡೋದಕ್ಕೆ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಅದನ್ನ ಮಾಡೋದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ. ಸಕ್ಕರೆನ ನಾವು ಮಿಕ್ಸಿನಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. 2 ಕಪ್ ಆಗೋಷ್ಟು ಸಕ್ಕರೆ ಪುಡಿನ ನಾನು ಸೇರಿಸ್ತಾ ಇದ್ದೀನಿ. ಪ್ರತಿ ಐಟಮ್ ಹಾಕಿದ್ಮೇಲೆ ಈ ರೀತಿ ಸ್ಟಿರ್ ಮಾಡ್ತಾ ಬರಬೇಕು. ಈಗ 2 ಕಪ್ ಆಗೋಷ್ಟು ಕಾಯಿಸಿ ಆರಿರುವಂತಹ ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ಮತ್ತೆ ಈ ರೀತಿ ಸ್ಟಿರ್ ಮಾಡ್ಕೊಳ್ಬೇಕು. ಈಗ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ನೀವು ಗೋಧಿ ಹಿಟ್ಟು ಇಲ್ಲ ಅಂದರೆ ಆಪ್ಷನ್ ಆಗಿ ಮೈದಾ ಹಿಟ್ಟು ಕೂಡ ಬಳಸ್ಬೋದು. ಹಿಟ್ಟು ಹಾಕಿದ ನಂತರ ಲಂಪ್ಸ್ ಆಗದೆ ಇರೋ ಹಾಗೆ ಈ ರೀತಿ ಸ್ಟಿರ್ ಮಾಡ್ಕೊಳ್ಬೇಕು. ಪ್ರತಿ ಪದಾರ್ಥ ಹಾಕಿದ್ಮೇಲೆ ಈ ರೀತಿ ಸ್ಟಿರ್ ಮಾಡೋದ್ರಿಂದ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ. ಈಗ ನಾನು 1 ಕಪ್ ಆಗೋಷ್ಟು ಕೋಕೋ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಾನು 2 ಕಪ್ ಗೋಧಿ ಹಿಟ್ಟು ಬಳಸಿರೋದ್ರಿಂದ 1 ಕಪ್ ಕೋಕೋ ಪೌಡರ್ ಹಾಕಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಲಿ ಬಳಸ್ತೀರಾ ಅದ್ರದ್ದು ಅರ್ಧದಷ್ಟು ಕೋಕೋ ಪೌಡರ್ನ ಬಳಸಿ. ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ ಬದಲಾಗಿ ನೀವು ಈನೋನು ಕೂಡ ಬಳಸ್ಬೋದು. ನೋಡಿ, ಈ ರೀತಿ ಕಂಟಿನ್ಯೂಸ್ ಬೀಟ್ ಮಾಡೋದ್ರಿಂದ ಕೇಕ್ ಬ್ಯಾಟರು ಕೂಡ ಒಳ್ಳೆ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ. ನೋಡಿ, ತುಂಬಾ ತೆಳುವಾಗೂ ಇರಬಾರ್ದು, ತುಂಬಾ ಗಟ್ಟಿಯಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಬ್ಯಾಟರ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಈಗ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇದನ್ನ ನಾವು ಇನ್ಸ್ಟೆಂಟ್ ಆಗಿನೇ ಬಳಸ್ಕೊಳ್ಬೋದು. ಈಗ ನಾನು ಕೇಕ್ನ ಬೇಕ್ ಮಾಡೋದಕ್ಕೆ ಈ ಪಾತ್ರೆನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಕೇಕ್ ಮೋಲ್ಡ್ ಏನಾದರೂ ಇದ್ರೆ ಅದನ್ನ ನೀವು ಬಳಸ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಮೋಲ್ಡ್ ಇಲ್ಲದೆ ಇರೋ ಕಾರಣ ಈ ರೀತಿ ಪಾತ್ರೆಗೆ ನಾನು ಆಯಿಲ್ನ ಸವರ್ತಾ ಇದ್ದೀನಿ. ಎಲ್ಲ ಕಡೆನೂ ನೀಟಾಗಿ ಆಯಿಲ್ನ ಸವರಬೇಕು, ಸೊ ದಟ್ ಅದು ಅಂಟ್ಕೊಳ್ಳೋದಿಲ್ಲ. ಆಯಿಲ್ ಎಲ್ಲ ಹಚ್ಚಿದ ಮೇಲೆ ಈ ರೀತಿ ಗೋಧಿ ಹಿಟ್ಟಿನಲ್ಲಿ ನಾನು ಪಾತ್ರೆಗೆಲ್ಲ ಸೈಡ್ಗೆಲ್ಲ ಹಾಕೊತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೇಕ್ ರೆಡಿ ಆದಮೇಲೆ ಈಸಿಯಾಗಿ ಪಾತ್ರೆಯಿಂದ ಸೆಪ್ರೇಟ್ ಆಗಿ ಬರುತ್ತೆ. ಈಗ ಆಗಲೇ ರೆಡಿ ಮಾಡಿ ಇಟ್ಟಿರುವಂತಹ ಬ್ಯಾಟರ್ನ ಪಾತ್ರೆಗೆ ಹಾಕೊತಾ ಇದ್ದೀನಿ. ಪಾತ್ರೆಗೆ ಹಾಕಿದ ನಂತರ ಒಂದು 2-3 ಸರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಈಗ ನಾನು ಕೇಕ್ನ ಬೇಕ್ ಮಾಡೋದಕ್ಕೆ ಮತ್ತೊಂದು ಪಾತ್ರೆನಲ್ಲಿ ಉಪ್ಪನ್ನ ಹಾಕಿದ್ದೀನಿ. ನೀವು ಒಂದು 40 to 45 ಮಿನಿಟ್ಸ್ವರೆಗೂ ಕೇಕ್ನ ಬೇಕ್ ಮಾಡಬೇಕಾಗಿ ಬರುತ್ತೆ. ಆದ್ದರಿಂದ ಈ ರೀತಿ ತಳಕ್ಕೆ ಉಪ್ಪನ್ನ ಹಾಕೋಬೇಕು. ನೀವು ಮಧ್ಯದಲ್ಲಿ ಒಂದು ಚಿಕ್ಕದಾದಂತಹ ಬಟ್ಲು ಅಥವಾ ಈ ರೀತಿ ಪ್ಲೇಟ್ನ ಇಟ್ಕೊಳ್ಬೋದು. ನೀವು ಕುಕ್ಕರ್ ಸ್ಟ್ಯಾಂಡ್ ಏನಾದರೂ ಇದ್ದರೆ ಅದನ್ನು ಕೂಡ ಇಟ್ಕೊಳ್ಬೋದು. ಈಗ ಕೇಕ್ ಬ್ಯಾಟರ್ನ ಅದ್ರ ಮೇಲೆ ಇಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಈ ರೀತಿ ಪಾತ್ರೆ ಬದಲಾಗಿ ಕುಕ್ಕರ್ನು ಕೂಡ ಬಳಸ್ಬೋದು. ಈಗ ಈ ಕೇಕ್ ಬ್ಯಾಟರ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಒಂದು 40 to 45 ಮಿನಿಟ್ಸ್ ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಬೇಕ್ ಆಗ್ತಿದೆ ಅಂತ. ಸೈಜು ಕೂಡ ಡಬಲ್ ಆಗ್ತಿದೆ. ನೀವು ಕೇಕ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಕ್ ಮಾಡಬಾರ್ದು. ನಾನು 45 ಮಿನಿಟ್ಸ್ ಆದಮೇಲೆ ಲಿಡ್ ಓಪನ್ ಮಾಡಿದ್ದೀನಿ. ಕೇಕ್ ನೀಟಾಗಿ ಬೇಕ್ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಒಂದು ಟೂತ್ ಪಿಕ್ ಅಥವಾ ಚಾಕುನಲ್ಲಿ ಈ ರೀತಿ ಚುಚ್ಚಿದ್ರೆ ಅದು ಕಡ್ಡಿಗೆ ಅಂಟ್ಕೊಳ್ಬಾರ್ದು. ಈಗ ಸ್ವಲ್ಪ ಆರೋದಕ್ಕೆ ಬಿಟ್ಟ ಮೇಲೆ ಈ ರೀತಿ ಸೈಡಲ್ಲಿ ಚಾಕು ಹೆಲ್ಪಿಂದ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡಿ, ಚಾಕುಗೂ ಕೂಡ ಅಂಟ್ಕೊಂಡಿಲ್ಲ. ಈಗ ಕೇಕ್ನ ಇನ್ನೊಂದು ಪ್ಲೇಟ್ಗೆ ನಾನು ಹಾಕೊತಾ ಇದ್ದೀನಿ. ಈ ರೀತಿ ಒಂದು ಕಡ್ಡಿ ಅಥವಾ ಒಂದು ಸ್ಪೂನ್ ಸಹಾಯದಿಂದ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ. ಈಗ ನಾನು ಆ ಬ್ರೆಡ್ ಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕೊತಾ ಇದ್ದೀನಿ. ಈಗ ನಾನು ಬ್ರೆಡ್ ಮೇಲೆ ಹಾಕೋದಕ್ಕೆ ನಾನು ಚಾಕ್ಲೇಟ್ ಕ್ರೀಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಹಾಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಈ ಮೂರನ್ನು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ಡೈರಿ ಮಿಲ್ಕ್ ಚಾಕ್ಲೇಟ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಈ ರೀತಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10 ಮಿನಿಟ್ಸ್ ಕುಕ್ ಆದಮೇಲೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಈ ರೀತಿ ಚಾಕ್ಲೇಟ್ ಸಿರಪ್ ಥರ ಆಗುತ್ತೆ.
ಈ ಸಿರಪ್ನ ಕೇಕ್ ಮೇಲೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೋಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಕಾಣುತ್ತೆ. ಕೇಕ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಬಳಸ್ತಾ ಇದ್ದೀನಿ. ನಾನು ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಡಾರ್ಕ್ ಚಾಕೋ ಚಿಪ್ಸ್ ಮತ್ತೆ ರೆಸಿನ್ಸ್ನ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಯೂಸ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಈ ರೀತಿ ಚೆನ್ನಾಗಿ ಕಾಣಿಸ್ಲಿ ಅಂತ ರೌಂಡಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಮನೆಯಲ್ಲಿನೇ ಕೇಕ್ ಮಾಡ್ಕೊಳ್ಳೋದ್ರಿಂದ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಹೆಲ್ತಿಯಾಗೂ ಕೂಡ ಇರುತ್ತೆ. ನೀವು ಯಾವುದೇ ರೀತಿ ಸೆಲೆಬ್ರೇಷನ್ಸ್ ಅಥವಾ ಪಾರ್ಟಿಗೂ ಕೂಡ ಮನೆಯಲ್ಲಿನೇ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಈ ಕೇಕ್ನ ಎಷ್ಟು ದಿನ ಬೇಕಾದರೂ ಇಡ್ಬೋದು. ರೆಫ್ರಿಜರೇಟ್ ಮಾಡಿಕೊಂಡು ತಿನ್ನೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪೀಸ್ಗಳೊಂದಿಗೆ ಸಿಗ್ತೀನಿ.